ಯಾಕಿಬ್ರು ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ಲ? ಏನೋ ಸೀರಿಯಸ್ ಕೇಸ್ ಅಂತ ಹೇಳಿ ಹೋದ್ಲಲ್ಲ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅಲ್ಲ, ಕರ್ಣನ್ ಜೊತೆಗೆ ತಾನೇ ಹೋಗಿರೋದವಳು. ಅಯ್ಯೋ, ನಾವೀಗ ಯೋಚನೆ ಮಾಡ್ಬೇಕಾದ್ರೆ ವಿಚಾರನೇ ಬೇರೆ. ಶಾಪಿಂಗ್ ಎಲ್ಲಿ ಹೋಗ್ಬೇಕು, ಮದುವೆ ಮಂಟಪ ಯಾವ್ದು ಮಾಡಬೇಕು, ಪಾರ್ಲರ್ಗೆ ಯಾವ್ರಿಗೆ ಬುಕ್ ಮಾಡಬೇಕು, ಹೇರ್ ಡ್ರೆಸ್ಗೆ ಯಾರನ್ನು ಬುಕ್ ಮಾಡಬೇಕು, ಅಯ್ಯೋ ಅಯ್ಯೋ ಅಯ್ಯೋ, ಇನ್ನೂ ಎಷ್ಟು ಕೆಲಸ ಇದೆ. ಅದನ್ನೆಲ್ಲ ಬಿಟ್ಟು ಇದ್ರ ಬಗ್ಗೆ ಚಿಂತೆ ಮಾಡ್ತೀಯಲ್ಲ ನೀನು. ನಿನಗೆ ಯಾವಾಗಲೂ ತಮಾಷೆನೇ ಲಚ್ಚಿ. ಆದರೆ ನಿಧಿಗೆ ಇನ್ನೂ ಮದುವೆ ಬಗ್ಗೆ ಹೇಳೇ ಇಲ್ವಲ್ಲ. ನೀನು ನೋಡಿದ್ರೆ ಈಗಲೇ ಮದುವೆ ಮಂಟಪಕ್ಕೆ ಹೋಗಿ ಕೂತ್ಕೊಳ್ಳೋ ಥರ ಇದೆಯಾ? ಶಾಂತಿ, ಅವಳು ಬಂದ್ಮೇಲೆ ಹೇಳಿದ್ರೆ ಆಯ್ತು ಬಿಡು, ಅದ್ರಲ್ಲೇನಿದೆ? ಆಗ ಹೇಳಿದ್ರೆ ಒಪ್ಕೋತಾಳೇನೆ ಅವಳು. ಕ್ಲಿನಿಕ್ಕು ಕೆಲಸ ಅದು ಇದು ಅಂತ ಏನಾದರೂ ನೆಪ ಹೇಳ್ಬಿಡ್ತಾಳೆ. ನೋಡು ಬಂದ್ಲು. ನಿಧಿ, ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ಹಾಂ ಅಕ್ಕ, ಇನ್ನು ಸ್ವಲ್ಪ ಇತ್ತು. ನೀವು ಟೆನ್ಷನ್ ಆಗಿರ್ತೀರಾ ಅಂತ ನಾವು ವಾಪಸ್ ಬಂದ್ವಿ. ಒಳ್ಳೆ ಕೆಲಸ ಮಾಡಿದೆ. ಇಷ್ಟೊತ್ತವರೆಗೂ ನಿಮ್ಮ ಶಾಂತಿ ಬೇಬಿ ಇಷ್ಟೊತ್ತಾದ್ರೂ ನನ್ನ ಮೊಮ್ಮಗಳು ಬರಲಿಲ್ಲ ಅಂತ ಒಂದೇ ಕಾಲಲ್ಲಿ ಡ್ಯಾನ್ಸ್ ಮಾಡ್ತಿದ್ಲು. ನೋಡು, ನಿನ್ನ ಮೊಮ್ಮಗಳು ಬಂದ್ಲು. 2 ಕಣ್ಬಿಟ್ಟು ಸರಿಯಾಗಿ ನೋಡ್ಕೊ. ಆಮೇಲೆ ನಿಧಿ, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು. ಗೊತ್ತು, ನನ್ನ ಮದುವೆ ಬಗ್ಗೆ ಅಲ್ವಾ? ಅರೆ, ನಿಂಗೆ ಆಲ್ರೆಡಿ ಗೊತ್ತಾ? ಗೊತ್ತಾಯ್ತು. ನಿಂಗೆ ಓಕೆನಾ? ರಿಯಲಿ? ಹೌದು ಕಣೆ ಅಕ್ಕ. ಅಪ್ಪ, ನೀನ್ ಎಲ್ಲಿ ಬೇಡ ಅಂದ್ಬಿಡ್ತೀಯೋ ಅಂತ ಶಾಂತಿ ಎಷ್ಟು ಟೆನ್ಷನ್ ಆಗಿದ್ಲು ಗೊತ್ತಾ? ಇಷ್ಟು ಬೇಗ ನೀವು ಒಪ್ಕೋತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಕಣೆ. ಹಾಗಂತ ನಿನಗೆ ಫೋರ್ಸ್ ಎಲ್ಲ ಮಾಡಕ್ ಹೋಗಲ್ಲ. ಮೊದಲು ನೀನು ಹುಡುಗನ್ ನೋಡು. ಅವನ್ ನಿನ್ಗೆ ಇಷ್ಟ ಆದ್ರೆ ಮಾತ್ರ ಮಾತುಕತೆ ಮುಂದುವರ್ಸೋಣ. ಶಾಂತಿ, ನೀನು ಈಗಲೇ ಹೇಳ್ತಾ ಇದ್ದೀನಿ, ಇವಳಿಗೆ ಫೋರ್ಸ್ ಎಲ್ಲ ಮಾಡೋ ಹಾಗಿಲ್ಲ. ಆಯ್ತಮ್ಮ, ಎಲ್ಲ ನೀ ಹೇಳ್ದ ಹಾಗೆ ಆಗ್ಲಿ. ಹಾಗಾದ್ರೆ ನಾಳೆನೆ ಹುಡುಗನ ಕಡೆಯವ್ರನ್ನ ಬರೋದಕ್ಕೆ ಹೇಳ್ದ? ಅಲ್ಲ, ಇಷ್ಟೊಂದು ಅರ್ಜೆಂಟ್ ಏನಿದೆ? ಪಾಪ ಅವ್ರಿಗೆ ಏನ್ ಕೆಲಸ ಇರುತ್ತೆ ಏನೋ. ಡಾರ್ಲಿಂಗ್, ಇದೆಲ್ಲ ನಿನಗೆ ಗೊತ್ತಾಗಲ್ಲ. ಶುಭ ಕಾರ್ಯನ ನಿಧಾನ ಮಾಡಬಾರ್ದು. ಅವಳಿಗಂತ ಎಕ್ಸೈಟ್ಮೆಂಟ್ ಇರುತ್ತೆ, ಒಂಥರ ನಾಚಿಕೆ ಹೇಳ್ಕೊಳ್ಳೋದಕ್ಕೆ. ನೀನು ಸುಮ್ಮನಿರ.